ಹಾಯ್ ಎಲ್ರಿಗೂ. ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಊರಿಂದ ಎಲ್ಲ ಬಂದಿದ್ರಲ್ಲ, ವ್ಯಾಸರಾಜ ಪ್ರತಿಷ್ಠಾನ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿ ಯಲಹಂಕ ಹತ್ರ, ಇಲ್ಲಿ ಬೆಂಗಳೂರಲ್ಲಿ. ಸೊ ಇಲ್ಲಿ ದೇವಸ್ಥಾನದಲ್ಲಿ ಹಿಂಗೆ ಅಂದ್ರೆ ಇಲ್ಲಿ ಇದು ಮಾಡ್ತಾರೆ ಅಂದ್ರೆ ಏನು, ಕೋತಿನ ಸಾಕ್ತಾರೆ ನೋಡಿ. ಅದು ಹನುಮಂತನ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಆ ನೋಡಿ ಚಿಕ್ಕ ಮರಿನ ಸಾಕ್ತಾ ಇದ್ದಾರೆ. ಹಾಗೆ ದನಗಳಿವೆ ಆಯ್ತಾ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ನಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ ನಮ್ದು, ಆವಾಗ ಇಲ್ಲಿ ದನದ ಹತ್ರ ಮಗಂದು ಕೃಷ್ಣನ ಇದು ಹಾಕೊಂಡು ಫೋಟೋ ತೆಗಿಯೋಣ ಅಂತ ಅನ್ಕೊಂಡಿದ್ದೆ ನಾನು. ಸೊ ಇಲ್ಲಿ ವೆದರ್ ಹಿಂಗಿದೆ ಹೊರಗಡೆ ಎಲ್ಲ. ಸೊ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಕೂಡ ನಡೀತಾ ಇದೆ. ಸೊ ಚೆನ್ನಾಗಿದೆ, ಹೂದೋಟ ಎಲ್ಲ ಮಾಡಿದ್ದಾರೆ. ಮೊದಲು ಅಷ್ಟಾಗಿ ಏನು ಅಭಿವೃದ್ಧಿ ಆಗಿರ್ಲಿಲ್ಲ, ಈಗ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ಇಲ್ಲಿ ಹಾಲ್ ಇದೆ ನೋಡಿ, ಇಲ್ಲಿ ರೆಡ್ ಕಲರ್ ಬಿಲ್ಡಿಂಗ್ ಇದೆಯಲ್ಲ, ಚಿಕ್ಕ ಪುಟ್ಟದಾಗಿ ನಾಮಕರಣ ಈ ಥರದ್ದೆಲ್ಲ ಏನಾದ್ರು ಮಾಡ್ಕೊಳ್ಳೋದಾದ್ರೆ, ಅಲ್ಲಿ ಹಾಲ್ ಇದೆ, ಹೋಮಗಳೇನಾದ್ರು ಮಾಡ್ಕೊಳ್ಳೋದಾದ್ರೆ. ಸೊ ನಾವು ನೆಕ್ಸ್ಟ್ ಒಂದು ಮಂತ್ರಾಲಯಕ್ಕೆ ಹೊರಟಿದ್ವಿ, ಫುಲ್ ಫ್ಯಾಮಿಲಿ, ಅತ್ತೆ ಮಾವ, ನಾನು, ನನ್ನ ಗಂಡ, ನನ್ನ ಮಗ ಎಲ್ಲ. ಸೊ ಮಂತ್ರಾಲಯ ಎಲ್ಲ ರೀಚ್ ಆದ್ವಿ ನಾವು. ಒಳಗಡೆ ನೋಡಿ ಸ್ವಲ್ಪ ರಶ್ ಇತ್ತು, ಆ್ಯಕ್ಚುಲಿ ಕ್ರೌಡ್ ಇತ್ತು. ಬಟ್ ವೀಕೆಂಡ್ ಅಲ್ಲ, ನಾವು ವೀಕ್ ಡೇಸಲ್ಲೇ ಹೋಗಿದ್ದಿದ್ದು, ಹಾಗಾಗಿ ಅಷ್ಟೊಂದೇನಿದಿರಲಿಲ್ಲ. ಸೊ ಚೆನ್ನಾಗಿ ದರ್ಶನ ಆಯಿತು. ನಾವು ಬೆಳಗ್ಗೆ ಬೇಗ ಹೋಗಿದ್ವಿ, ಒಂದಿನ ಬೆಳಗ್ಗೆ ಬೇಗ ಹೋಗಿ ಅಲ್ಲಿ ರೀಚ್ ಆಗಿ 11 ಗಂಟೆಗೆಲ್ಲ ರೀಚ್ ಆಗಿ ದೇವ್ರ ದರ್ಶನ, ರಾಯರ ದರ್ಶನ ಮಾಡ್ಕೊಂಡ್ವಿ. ರಾಯರ ದರ್ಶನ ಆಗಿ ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿ ಪಂಚಮುಖಿ ಆಂಜನೇಯ ಹೋಗ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಬಂದ್ಮೇಲೆ. ಸೊ ಇದು ರಾತ್ರಿ ಆಯ್ತಾ, ಇದು ರಾತ್ರಿ ಉತ್ಸವ ಬಲಿ ಆದ್ಮೇಲೆ ಇಲ್ಲಿ ಶ್ರೀರಾಮನ ತೊಟ್ಟಿಲ ಸೇವೆ ಇರುತ್ತೆ. ಮೂಲ ರಾಮನ ಮೂರ್ತಿಯನ್ನ ತೊಟ್ಟಿಲ್ ಸೇವೆ ಮಾಡ್ತಾರೆ ಮಂತ್ರಾಲಯದಲ್ಲಿ. ಸೊ ನಾವು ತಲುಪಿ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಮತ್ತೆ ಪಂಚಮುಖಿ ಆಂಜನೇಯನ ಇದಕ್ಕೆ ಎಲ್ಲ ಹೋಗಿ, ಅದಾದ್ಮೇಲೆ ನಾವು ಮತ್ತೆ ಮಂತ್ರಾಲಯ ಬಂದು ರಾತ್ರಿ ಪುನಃ ಇದೆಲ್ಲ ಇರತ್ತಲ್ವಾ, ರಥ ಸೇವೆಗಳೆಲ್ಲ ಇರತ್ತಲ್ವಾ, ಅದೆಲ್ಲ ನೋಡಿ. ಮತ್ತೆ ನಾನು ಅವಾಗಲೇ ತೋರಿಸಿದಂಗೆ ಅದು ಮೂಲರಾಮನ ಮೂರ್ತಿನ, ಇದು ರಥೋತ್ಸವ ಆದ್ಮೇಲೆ ಮೂಲರಾಮನ ಮೂರ್ತಿಯನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಮಾಡ್ತಾರೆ, ತೊಟ್ಟಿಲ್ ಸೇವೆ ಮಾಡ್ತಾರೆ. ಸೊ ಅದೆಲ್ಲ ಆಗಿ ನಾವು ಮತ್ತೆ ಹೋಗಿ ಮಲ್ಕೊಂಡ್ವಿ, ರೂಮ್ ಮಾಡ್ಕೊಂಡಿದ್ವಿ ಅಲ್ಲಿ, ನಮ್ಮ ಪರಿಚಯದವ್ರು ಇದ್ದಾರೆ ಹಾಗಾಗಿ. ಸೊ ಅದಾದ್ಮೇಲೆ ಏನು ಅಂತ ಹೇಳಿದ್ರೆ ಲಾಂಗ್ ಇರುತ್ತೆ ಬೆಂಗಳೂರಿಂದ. ಸೊ ಹಾಗಾಗಿ ನಾನು ಹಸ್ಬೆಂಡ್ ಜೊತೆ ಒಂದು ಸ್ವಲ್ಪ ಡ್ರೈವ್ ಮಾಡೋಣ, ಹೆಲ್ಪ್ ಮಾಡೋಣ ಅಂತ ಮಾಡಿದೆ. ಎವ್ರಿ ಟೈಮ್ ನನ್ನ ಮಗ ಕೊಡಲ್ಲ ನನಗೆ ಡ್ರೈವ್ ಮಾಡೋದಕ್ಕೆ, ಅಂದರೆ ಲಾಂಗ್ 350 ಕಿಲೋಮೀಟರ್ಸ್ ಎಲ್ಲ ಮೇಲೆ ಆಗುತ್ತೆ, 355. ಸೊ ಒಬ್ಬರೇ ಮಾಡೋದಕ್ಕಿಂತ ಇಬ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ನಾನು ನಿಮಗೆ ತೋರಿಸ್ತೀನಿ, ಇಲ್ಲಿ ನೋಡಿ. ಇಲ್ಲಿ ಆಕ್ಚುಲಿ ಪುಷ್ಪಕ ವಿಮಾನ ತರ ಒಂದು, ಅದು ಪ್ರಕೃತಿಯಲ್ಲಿ ಕ್ರಿಯೇಟ್ ಆದಂತಹ ಅಂತ ಒಂದು ಕಲ್ಲು, ಯಾರು ಇಟ್ಟಿದ್ದಲ್ಲ, ಪುಷ್ಪಕ ವಿಮಾನ ತರ ಒಂದು ಆಕೃತಿಯಲ್ಲಿ ಕಲ್ಲು. ಇದೊಂದು ಬೆಡ್ ತರ, ಹಾಸಿಗೆ ಮತ್ತೆ ಬೆಡ್ ತರ ನೋಡಿ, ಈ ತರ ಅದ್ರಲ್ಲಿ ಬರ್ದಿದ್ರು ಹಂಗೆ, ಹಾಸಿಗೆ ಮತ್ತೆ ದಿಂಬು ಅಂತ. ಸೊ ಮತ್ತೆ ನೈಟ್ ವ್ಯೂ ಹೀಗಿರುತ್ತೆ ನೋಡಿ ಮಂತ್ರಾಲಯದ್ದು. ಸೊ ಇದು ರಥೋತ್ಸವ ಟೈಮಲ್ಲಿ ಬೆಳ್ಳಿ ರಥ, ಸುವರ್ಣ ರಥ ಅಂದ್ರೆ ಚಿನ್ನದ ರಥ ಎಲ್ಲಾನು, ಆನೆ ಒಂದು, ಈ ತರ ಎಲ್ಲಾನು ಇದ್ ಮಾಡಿ ಅಲ್ಲಿ ಮೂಲರಾಮನ ಮೂರ್ತಿಯನ್ನ ಪ್ರತಿ ರಥದಲ್ಲಿ ಕುಳ್ಳಿರಿಸಿ ಒಂದು ರಥೋತ್ಸವ ಮಾಡ್ತಾರೆ, ಒಂದು ರೌಂಡ್ ಬರ್ತಾರೆ ಅಲ್ಲಿ ಮಂತ್ರಾಲಯ ಇದಕ್ಕೆ. ಸೊ ಅದಾದ್ಮೇಲೆ ಈ ನಾನು ಅವಾಗ ತೋರಿಸಿದೆ ಅಲ್ವಾ, ಆ ತರ ತೊಟ್ಟಿಲ್ ಸೇವೆ ಇರುವಂತದ್ದು. ಪುಣ್ಯಕ್ಕೆ ನನ್ನ ಮಗ ಅಷ್ಟೊಂದು ಹಠ ಮಾಡಿಲ್ಲ. ಏನೋ ಒಂದು ಅಂದ್ರೆ ರಾಯರ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವನು ನೈಟ್ ಅಲ್ಲಿ ನಮ್ ಜೊತೆನೆ ಕೂತು ಊಟಕ್ಕೆ ಕುತ್ಕೊಳ್ಳಕ್ಕೆ ಎಲ್ಲ ಅಲ್ಲಿ ಇದ್ ಮಾಡ್ದ, ಸಪೋರ್ಟ್ ಮಾಡ್ದ ಆಕ್ಚುಲಿ. ಇಲ್ಲ ಅಂದ್ರೆ ಕಷ್ಟ ಆಗೋದು ನನ್ಗೆ. ಸೊ ಹಾಗೆ ಅಂದ್ರೆ ನೈಟ್ ಎಲ್ಲ ಕಷ್ಟ ಆಗೋದು ಹಾಗಾಗಿ. ಯಾಕಂದ್ರೆ ನೈಟ್ ಒಂದು 7:30 ಟೈಮಲ್ಲಿ ರಥೋತ್ಸವ ಎಲ್ಲ ಆಗೋದು. ಸೊ ಹಾಗಾಗಿ ಅವನೊಂದು ಸಪೋರ್ಟ್ ಮಾಡ್ದ, ಮಗ ಕೂಡ. ಮತ್ತೆ ನನ್ನ ಅತ್ತೆ ಮಾವ ಎಲ್ಲ ಇದ್ರಲ್ಲ, ಸೊ ಸ್ವಲ್ಪ ಎಲ್ಲರೂ ಎತ್ಕೊಂಡಾಗ ಸರಿ ಹೋಯ್ತು. ಅಂದ್ರೆ 1 ವರ್ಷ 9 ತಿಂಗಳಾಯ್ತಷ್ಟೇ ಅಲ್ವಾ, ಚಿಕ್ಕ ಮಕ್ಳು ಈ ಕ್ರೌಡಲ್ಲಿ ಹೆಂಗಿರ್ತಾರಪ್ಪ ಅಂತ. ಬಟ್ ನಮ್ಗೆ ಹೋಗ್ಬೇಕು ಅಂತ ಅದೊಂದು ಅಂತಾರಲ್ವಾ, ರಾಯರು ಕರೆಸ್ಕೊಳ್ತಾರಂತೆ. ಸೊ
ಹಾಗೆ ಆವಾಗಲೇ ನಮಗೆ ನಾವು ಒಂದು 3 ವರ್ಷ ಮೊದಲೇ ಹೋಗಿದ್ವಿ ಮಂತ್ರಾಲಯಕ್ಕೆ. ಆಗ ನಾನು ಹಸ್ಬೆಂಡ್ ಮಾತ್ರ ಹೋಗಿದ್ವಿ. ಮಗ ಇನ್ನ ಹುಟ್ಬೇಕಷ್ಟೇ ಇತ್ತು. ಸೊ ಇವಾಗ ಮಗನ ಜೊತೆ ಫ್ಯಾಮಿಲಿ ಜೊತೆ ಹೋದಾಗಾಯ್ತು. ಇವನ್ ನನ್ನ ಅಮ್ಮನ ಕೂಡ ಕೇಳಿದೆ. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಸೊ ಏನಾಗುತ್ತೆ ಅಂದರೆ, ಅಂದರೆ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇದೆ, ಅಂದರೆ ನಡಿಯೋಕ್ಕೆಲ್ಲ ಕಷ್ಟ ಆಗುತ್ತೆ ಅಲ್ಲೆಲ್ಲ. ನೋಡಿ ಈ ಥರ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಕಾಲೆಲ್ಲ ಸುಡ್ತಾ ಇರುತ್ತೆ ಹೊರಗಡೆ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲೆಲ್ಲ ಸೊ ಕಷ್ಟ ಆಗುತ್ತಲ್ವ. ಹಾಗಾಗಿ ಅಮ್ಮ ಇಲ್ಲ, ಇನ್ನೊಂದು ಸತಿ ನೋಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅಮ್ಮ ಬಂದಿಲ್ಲ. ಅಪ್ಪಂಗೂ ಬೇರೆ ಎಲ್ಲ ಹೋಗೋದಿತ್ತು. ಸೊ ನೋಡೋಣ ನೆಕ್ಸ್ಟ್ ಯಾವಾಗಾದರೂ. ಸೊ ಇದು ನೋಡಿ ರಥೋತ್ಸವದ್ದು ಎಲ್ಲರೂ ಫೋಟೋ ತೆಗಿತಾ ಇದ್ರು, ಎಲ್ಲರೂ ವಿಡಿಯೋಸ್ ಮಾಡ್ತಾ ಇದ್ರು. ಬಟ್ ಕೇರ್ಫುಲ್ ಆಗಿರಬೇಕು, ತುಂಬ ಕ್ರೌಡ್ ಇರುತ್ತೆ. ಸೊ ಮಂತ್ರಾಲಯದ್ದು ನಾವು ಈ ಥರ ಹೋದ್ವಿ. ಸೊ ಏನು ಅಂತ ಹೇಳಿದರೆ, ಮಂತ್ರಾಲಯಕ್ಕೆ ಹೋದ್ರೆ ನಮ್ಗೆ ಪರಿಚಯದವರಿದ್ರೆ ಈಸಿ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟ್ ನಂಗೆ ವರಮಹಾಲಕ್ಷ್ಮಿ ಬಂತು. ಅಲ್ಲಿ ಹೋಗಿ ಬಂದಮೇಲೆ ವರಮಹಾಲಕ್ಷ್ಮಿ, ಸೊ ನಾನು ವರಮಹಾಲಕ್ಷ್ಮಿ ದೇವಿನ ಲಕ್ಷ್ಮಿನ ಕೂರಿಸಿದ್ದೆ ಮನೇಲಿ. ನೋಡಿ ಈ ಥರ ಎಲ್ಲ ಡೆಕೋರೇಟ್ ಮಾಡಿದ್ದೆ, ನೈವೇದ್ಯಕ್ಕೆ ಮಾಡಿದ್ದೆ. ನಮ್ಮೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ವರಮಹಾಲಕ್ಷ್ಮಿ ಅಂತ ಅಷ್ಟೊಂದೇನೋ ಗೌಜಿ ಗಮ್ಮತ್ತೆಲ್ಲ ಆಚರಿಸಲ್ಲ. ಬಟ್ ನಾನಿಲ್ಲಿ ಬೆಂಗಳೂರಲ್ಲಿ ಇರೋದ್ರಿಂದ ನಾನು ಫಾಲೋ ಮಾಡ್ತೀನಿ. ಮೊದಲೆಲ್ಲ ಪದ್ಧತಿ ಪ್ರಕಾರ ವ್ರತ ಇರೋರು ಮಾಡೋದು ಅಂತೇಳಿ. ಈಗ ಸೊ ಪಪ್ಪಾಯಿ ಹಣ್ಣಿತ್ತು ಮನೇಲಿ, ಆಯ್ತಾ. ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದ್ರ ಜೊತೆ. ದೋಸೆಗೆ ನಾನು ಪಪ್ಪಾಯಿ ಹಣ್ಣನ್ನು ಕಟ್ ಮಾಡ್ಕೊಳ್ಳೋ ಒಂದು ಕಾಲು ಕಪ್ ಆಗುವಷ್ಟು ಇದು ಮಾಡ್ಕೊಂಡಿದ್ದೀನಿ. ಏನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಪಪ್ಪಾಯಿ ಹಣ್ಣು ಮತ್ತು ಅಕ್ಕಿನ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ಳುವಂಥದ್ದು. ವರಮಹಾಲಕ್ಷ್ಮಿ ಹೀಗೆ ಅಂದರೆ ಮೊದಲೆಲ್ಲ ಪದ್ಧತಿ ಪ್ರಕಾರ ಕೆಲವರು ಅಂದರೆ ಮೊದಲಿಂದಲೇ ಬಂದರೆ ಮಾತ್ರ ಮಾಡ್ಕೊಳ್ಳೋದು ಅಂತ ಇತ್ತು. ಇವಾಗೆಲ್ಲ ಹೆಂಗೆ ಅಂದರೆ ದೇವ್ರ ಮೇಲೆ ಭಕ್ತಿ ಇದ್ದಾಗ ನಮ್ಗೆ ಅವಕಾಶ ಆದಾಗ ಮಾಡ್ಕೊಳ್ಬೋದು ಅಲ್ವಾ. ಸೊ ಈಗ ನೋಡಿ ಪಪ್ಪಾಯಿ ದೋಸೆಗೆ ಇಲ್ಲಿ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ, ಆಯಿತಾ. ನಾನು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹಾರ್ತಾ ಇದ್ದೀನಲ್ಲ. ಓಕೆ, ವಾಯ್ಸ್ ಕೊಡುವಾಗ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಪಪ್ಪಾಯಿ ಹಣ್ಣಿದು ದೋಸೆ ಸಖತ್ತಾಗುತ್ತೆ. ನನ್ನ ಮಗ ಕೂಡ ಇಷ್ಟಪಟ್ಟೆ. ನೀವು ಚಿಕ್ಕ ಮಕ್ಕಳಿಗೆ ಈ ತಿನ್ನಲ್ಲ ಅಂದಾಗ ಈ ಥರ ಎಲ್ಲ ಮಾಡಿಕೊಡಿ. ಪಪ್ಪಾಯಿ ದೋಸೆ ನಾನು ಟ್ರೈ ಮಾಡಿದ್ದೆ. ಸೊ ನೋಡಿ ಚೆನ್ನಾಗಿ ಬಂತು. ಈಗ ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿ ಏಳತ್ತೆ ಕೂಡ, ಆಯಿತಾ. ಅಕ್ಕಿ ಜೊತೆ ಬೇಕಿದ್ರೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳಿ, ರುಬ್ಕೊಂಡು ಈ ಥರ ಎರಡು ಬದಿನೂ ಬೇಯಿಸ್ಕೊಳ್ಳಿ. ಬೇಕು ಅಂದರೆ, ಇಲ್ಲಾಂದ್ರೆ ಒಂದೇ ಬದಿ ಕ್ರಿಸ್ಪಿಯಾಗಿ ಮಾಡ್ಕೊತೀನಿ ಅಂದರೆ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಟಾ ಬಾಯ್.